ಕಲಿಕೆನಪ್ಪ. ಏನಂದ್ರು ಈ ಸ್ವರ್ಗದಲ್ಲಿ ಬಾಳ ಬೋರ್ ಕಣ್ರಿ. ನೀವೇನೋ ಸ್ವರ್ಗ ಅಂದ್ರೆ ಸ್ವರ್ಗ ಅನ್ಕೊಂಡ್ಬಿಡ್ತೀರಾ. ಎಂಥದೂ ಇಲ್ಲ. ನೀವೊಂದ್ಸಲ ಬಂದ್ ನೋಡಿ, ಎಂತ ನರಕ ಅಂತ ನಿಮಗೆ ಗೊತ್ತಾಗುತ್ತೆ. ನನಗಂತೂ ಯಾಕಾದ್ರೂ ಸತ್ತೋದ್ನೋ ಅನ್ನಿಸ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ನೀವಿದಿರಲ್ಲ ಆ ಪ್ರಪಂಚ, ಅದಕ್ಕಿಂತ ಅದ್ಭುತ ಒಂದಿಲ್ಲ ಕಣ್ರಿ. ನಿಮಿಷ ನಿಮಿಷಕ್ಕೂ ಅದೇನೆಲ್ಲ ವಿಚಿತ್ರ ನಡೆಯುತ್ತೆ. ಎಂತ ಮಜಾ, ಜೀವನನೇ ರಂಗೋ ರಂಗು. ಆಹಾ, ಇವತ್ತಿನ ವಿಷಯನೇ ತಗೊಳ್ಳಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದ ಒಳಗೆ ಒಂದೇ ಕುಟುಂಬದಲ್ಲಿ ಅದು ಏನೇನೆಲ್ಲ ನಡೆದೋಗುತ್ತೆ ಗೊತ್ತಿಲ್ವಾ? ಹೇಳ್ತೀನಿ ರೀ. ಆದ್ರೆ ಅದಕ್ಕೂ ಮುಂಚೆ ಬೇಜಾರು ಮಾಡ್ಕೋಬೇಡಿ, ನಂದೊಂಚೂರು ಕತೆ ನಿಮಗೆ ಹೇಳ್ಬಿಡ್ತೀನಿ. ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ನನಗಿಬ್ರು ಗಂಡು ಮಕ್ಕಳು, ಅವಳಿ ಜವಳಿ. ಅವರಿಬ್ರು ನೋಡಕ್ ಎಷ್ಟರ ಮಟ್ಟಿಗೆ ಒಂದೇ ತರ ಇರೋರು ಅಂದ್ರೆ ನನಗೆ ಯಾರು ಅಂತ ಕನ್ಫ್ಯೂಸ್ ಆಗ್ಬಿಡೋದು. ನಾನು ಒಂಥರ ತಿಕ್ಳು ಅಂತಾನೆ ಇಟ್ಕೊಳ್ಳಿ. ನೋಡಕ್ ಒಂದೇ ತರ ಇದಾರಲ್ಲ ಇಬ್ರು, ಹೆಸರು ಯಾಕೆ ಬೇರೆ ಬೇರೆ ಇಡಬೇಕು ಅಂತ ಇಬ್ರಿಗೂ ದೇವರಾಜ ದೇವರಾಜ ಅಂತಾನೆ ಹೆಸರಿಟ್ಬಿಟ್ಟೆ. ಅದೇ ಟೈಮ್ಗೆ ನಮ್ಮ ಮನೇಲಿ ಒಬ್ಳು ಕೆಲಸದವಳಿದ್ಲು, ನನ್ನ ಹೆಂಡತಿ ಊರ್ ಕಡೆವಳು. ಹೆಚ್ಚು ಕಡಿಮೆ ಅದೇ ಟೈಮ್ಗೆ ಅವಳಿಗೂ ಹೆರಿಗೆ ಆಗಿ ಅವಳಿಗೂ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ವಪ್ಪ. ವಿಚಿತ್ರ ಏನು ಅಂದ್ರೆ ಆ ಎರಡು ಮಕ್ಕಳು ನೋಡಕ್ ಒಂದೇ ತರ ಇದ್ವು. ನಾನು ಅವರಿಬ್ಬರಿಗೆ ರಾಮ ನೋಡ್ರಿ, ನಾನೇನೋ ನನ್ನ ಕತೆನ ಒಂದ್ 4-6 ಸಲ ಹೇಳಿರ್ಬೋದಪ್ಪ. ಅದಕ್ಕಿಂತ ಹಿಂಗ ಆಡ್ಕೊಳ್ಳೋದು ಹೌದ್ರಿ. ರಾಮ ಅಂತ ಹೆಸರಿಟ್ಟೆ. ರಾಮ ಅಂತ ಹೆಸರಿಟ್ನಾ. ಅವ್ರಮ್ಮ ಪಾಪ ಅದ ನಮ್ ಕೆಲಸದವಳು ಹೆರಿಗೆಯಲ್ಲಿ ತೀರ್ಕೊಂಡ್ಮೇಲೆ ಆ ರಾಮ ಮತ್ತು ರಾಮನ ನಾವೇ ಸಾಕಿದ್ವಿ, ನಮ್ ದೇವರಾಜ್ ಮತ್ತು ದೇವರಾಜ್ಗೆ ಸಹಾಯವಾಗಿರ್ಲಿ ಅಂತ. ಏನೋ ಕೇಳಿಸ್ಕೊಳ್ತಿದ್ರ ತಾನೇ? ರೀ, ನಾನಿಲ್ಲಿ ಕತೆ ಹೇಳ್ಬೇಕಾದ್ರೆ ಏನ್ರಿ ಮಾತು ನಿಮ್ದು? ಬೇಕಾದ್ರೆ ನೀವು ಬಂದ್ ಕತೆ ಹೇಳಿ, ನಾನು ಕೂತ್ಕೋತೀನಿ. ಹೀಗೆ ಕೆಲವು ವರ್ಷಗಳು ಕಳೆದು ಆಮೇಲೆ ನಂಟಿಗೇನೋ ಕಾಯಿಲೆ ಬಂದು ಕಣ್ಮುಚ್ಚೆ ಇಲ್ಲಿಗೆ ಬಂದ್ಬಿಟ್ಲು. ದಿಢೀರಂತ ಒಂದ್ ದಿನ ದೇವರಾಜ 1 ರಾಮ 1 ಒಂದ್ ಕಡೆ ಆಗ್ಬಿಟ್ಟು, ನಾನು ದೇವರಾಜ 2 ರಾಮ 2 ಇನ್ನೊಂದ್ ಕಡೆ ಆಗ್ಬಿಟ್ಟು. ಹ್ಯಾಕ್ ಬೇರೆ ಆದ್ವಿ ಅಂತೆಲ್ಲ ಹೇಳಿ ನೀವು ಬೋರ್ ಓಡ್ಸಲ್ಲ ಬಿಡಿ. ನೀವೆಷ್ಟೊಂದು ಡಬಲ್ ಆಕ್ಟಿಂಗ್ ಚಿತ್ರಗಳು ನೋಡಿದಿರಾ, ನೀವೇ ಗೆಸ್ ಮಾಡ್ಬೋದು. ಬೇರೆ ಆದ್ವಿ ಅಷ್ಟೇ. ನಾವ್ ಎಷ್ಟೇ ಹುಡುಕಿದ್ರು ಆ ಮೊದಲನೇ ದೇವರಾಜ ಮೊದಲನೇ ರಾಮ ನಮಗೆ ಸಿಕ್ಲೇ ಇಲ್ಲ. ಆಮೇಲೆ ನಾನು ಸತ್ತು ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಆ ಮೊದಲನೇ ದೇವರಾಜ ಮೊದಲನೇ ರಾಮನ್ನ ಒಂದು ಶ್ರೀಮಂತ ಹೆಂಗಸು ಸಾಕಿ ದೊಡ್ಡೂರ್ ಮಾಡಿ ತನ್ನ ಮೊದಲನೇ ಮಗಳನ್ನ ದೇವರಾಜನ ಕೊಟ್ಟು ಮನೆ ಅಳಿಯನಾಗಿ ಮಾಡ್ಕೊಂಡ್ಲಂತೆ. ಯಾರೋ ಆ ಶ್ರೀಮಂತ ಹೆಂಗಸು. ಆಮೇಲೆ ಅವಳು ಈಗ ಇಲ್ಲೇ ಬಂದಿದ್ದಾಳೆ ಅಂತ ತಿಳ್ಕೊಳ್ಳಿ. ಈಗ ನೀವು ನೋಡ್ತಿದ್ದೀರಲ್ಲ, ಇವನೇ ಆ ಮೊದಲನೇ ದೇವರಾಜ, ಆ ಶ್ರೀಮಂತರ ಮನೆ ಅಳಿಯ. ಇವಳು ಶೀಲಾ, ಆ ಶ್ರೀಮಂತ ಹೆಂಗಸನ ಮಗಳು, ಅರ್ಥಾತ್ ದೇವರಾಜನ ಹೆಂಡತಿ. ಇವಳು ಶೀಲಾ ತಂಗಿ ಮೀರಾ. ಬಾವನ್ ಕಂಡ್ರೆ ಅಯ್ಯೋ ಪಾಪ ಅನ್ನೋ ಭಾವನೆ. ಇವನಿದಾನಲ್ಲ, ಇವನೇ ಮೊದಲನೇ ರಾಮ, ಮೊದಲನೇ ದೇವರಾಜ್ ಜೊತೆ ಇರೋ ಮೊದಲನೇ ರಾಮ. ಹಾಕೊಳ್ಳಿ ಆ ಮಾಟುಕತೆ ಹತ್ರ ಹೋಗಕ್ಕೆ ಸೆಂಟು ಹಾಕೋತೀರಾ, ಎಲ್ಲಾನು ಹಾಕೋತೀರಾ. ಶುರು ಮಾಡ್ಬಿಟ್ಯಾ ಬೆಳಗ್ಗೆನೆ? ಹೌದ್ರಿ, ನಾನ್ ಏನ್ ಮಾತಾಡಿದ್ರು ನಿಮ್ಗಾಗಲ್ಲ. ಅವಳಿದಾಳಲ್ಲ, ಇನ್ ನಾನೇನ್ ಬೇಕು? ಎಲ್ಲ ನನ್ ಕರ್ಮ. ನಮ್ಮಮ್ಮ ಯಾವತ್ ನಿಮ್ಮನ್ ದತ್ತು ತಗೊಂಡ್ಲು ಅವತ್ತ ಎಳೆದ್ಬಿಟ್ಲು ನನ್ ತಲೆ ಮೇಲೆ ಚಪ್ಪಡಿನ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಅಯ್ಯೋ ಆಗೋಯ್ತು, ಇನ್ನೇನು? ಎಲ್ಲ ನನ್ ಕರ್ಮ. ನಮ್ಮಮ್ಮನೆ ಮಾಡಿದ್ಯಲ್ಲ. ಅಕ್ಕ, ಈಗ ಕೂಗಾಡ್ಕೊಂಡ್ ಮನೇನ್ ಯಾಕೆ ನರ್ಕ ಮಾಡ್ತೀಯಾ? ಇಲ್ಲ ಮತ್ತೆ ಗಂಡ ಇನ್ನೊಬ್ಳು ಸರಿಗಿಡ್ಕೊಂಡು ಹೋಗ್ಲಿ, ನಾನಿಲ್ಲಿ ಸಂತೋಷವಾಗಿ ಹೂ ಮಾಡ್ಕೊಂಡು ಹಾಲ್ ಕಿರ್ಕೊಂಡಿರ್ತೀನಿ. ಅಕ್ಕ, ಏಯ್ ನೀನ್ ಮುಚ್ಚೆ ಬಾಯ್, ನನ್ಗೆ ಹೇಳ್ಕೊಡಕ್ ಬರ್ಬೇಡ ನೀನು.
ಏ ಕೊಡೋಕ ಮೂದೇವಿ ಅರ್ಚ್ಕತಾ ಇದ್ರು ನಿಂತವನ ಹಂಗೆಯ. ಹೋಯ್ತಾ ಇಲ್ವಾ ಇಲ್ಲಿ? ಹ್ಮ್ ತರ್ತೀಯ ಇಲ್ವಾ? ಮೈ ಮೇಲೆ ಸ್ವಲ್ಪ ಜ್ಞಾನ ಬೇಡ ನಿನ್ಗೆ? ಬಾಬಾ ತಿಂಡಿ ತಿಂದೆ ಹೋಗ್ಬೇಡಿ ಪ್ಲೀಸ್. ಒಂದೇ ನಿಮಿಷ ನಾನ್ ರೆಡಿ ಏನು ಬೇಡಮ್ಮ, ಈಗಲೇ ಹೊಟ್ಟೆ ತುಂಬ ಹೋಗಿದೆ ನನಗೆ. ಬೆಳಗ್ಗೆ ಎದ್ರೆ ಇವು ಬಾಬಾ ಊಟಕ್ಕೆ ಎಷ್ಟೊತ್ತಿಗೆ ಬರ್ತೀರಾ? ಮೊದ್ಲು ಈ ಹುಚ್ಚಿ ಆಡೋದು ನಿಲ್ಲಿಸ್ಲಿ, ಆಮೇಲೆ ನಾನು ಬರೋದು. ನಾನು ಹುಚ್ಚಿ ಅಂತೆ ಅಮ್ಮ. ಇಲ್ಲಿ ಒಂದ್ ಸೆಕೆಂಡ್ ನೆಮ್ಮದಿಯಾಗಿರಕ್ಕಾಗಲ್ಲ. ಛೆ! ಮೀರಾ, ಕಾರ್ ಕೀಯಲ್ಲಿ ಅಕ್ಕನ ಹತ್ರ ಇದೆ, ಕೇಳಲಾ? ಬೇಡಮ್ಮ. ವಿಚಾರಿಸಕ್ಕೆ ಅಂತ ಕರ್ಕೊಂಡ್ ಬಂದಿದ್ದಲ್ಲ ಆ ಕುಮಾರ ಎಲ್ಲ ಇಲ್ಲೇ ಇದ್ನಲ್ಲ ಸರ್. ಇಲ್ಲೇ ಇದ್ದಾನೆ ಅಂತೀಯಲ್ಲ, ನನ್ ಕಣ್ಣು ಕಾಣಿಸ್ದೇ ಇರೋನು ನಿನ್ ಕಣ್ಣು ಮಾತ್ರ ಕಾಣಿಸ್ತಾನ? ತಪ್ಪಿಸ್ಕೊಂಡಿದ್ದಾನೆ. ಓಡೋ, ಹುಡಿ ಕೇಳ್ಕೊಂಬ. ಬಂದ್ಬಿಟ್ಟ ಅತ್ತೆ ಮಗ ಅಂತ. ಹೋಗಲು ನಿನ್ನಂತ ಹಳ್ಳಿ ಮುಕ್ಕನ್ನ ಯಾರೋ ಕಟ್ಕೋತಾರೆ? ಮೈನಿ ನಾ ಬತ್ತ ಇವನಿ ಕಡೆ. ಐ ದೇವು, ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ನಡ್ಕೊಂಡು ಹೊರಟ್ಬಿಟ್ರೆ? ಕಾರು ಸರ್ವಿಸಿಂಗ್ ಕೊಟ್ಟಿದ್ದೀನಿ, ಅದನ್ನ ಯಾಕ್ರಿ ನಿಮ್ಗೆ? ನಾನ್ ನಡ್ಕೊಂಡಾರ ಹೋಗ್ತೀನಿ, ತೆವಳ್ಕೊಂಡಾರ ಹೋಗ್ತೀನಿ, ಇವ್ರಿಗೇನಂತೆ ಕ್ಷಣಿಗಳು. ಸರ್ ನಮಸ್ಕಾರ. ಕಾರು ಸರ್ವಿಸಿಂಗ್ ಕೊಟ್ಟಿದ್ದೀನಿ, ದೂಸರಾ ಮಾತಾಡದೆ ಹೋಗ್ತಾ ಇರ್ಬೇಕು ಇವಾಗ. ದೇವು. ಇದೇನ್ ದೇವು, ಎಲೆಕ್ಷನ್ ನಿಂತವ್ರ ತರ ಕೈ ಮುಗಿತಿದ್ದೀರಾ? ಬನ್ನಿ ಒಳಗೆ. ಬನ್ನಿ. ಏನ್ ದೇವು, ಮೈ ಮೇಲೆ ಬೀಳ್ತೀರಾ? ಇಟ್ಸ್ ಓಕೆ. ಮೋಹಿನಿ, ತುಂಬಾ ಹೊಟ್ಟೆ ಹಸಿತಾ ಇದೆ. ಹೌದಾ ರಾಜ, ನನ್ ಚಿನ್ನ. ನೀವ್ ಕೂತಿರಿ, ನಾನು ಈಗ ಬರ್ತೀನಿ. ಕಳ್ಳ ಕಳ್ಳ
ಎರಡೆರಡು ದೋಣಿ ಬೇಕು ಅವನಿಗೆ ಪ್ರಯಾಣ ಮಾಡಕ್ಕೆ. ಅದೊಂದ್ ಕಡೆ ಇರ್ಲಿ. ನಾನಾಗ್ಲೇ ನನ್ನ ಕತೆನ ಅರ್ಧಕ್ ಬಿಟ್ಬಿಟ್ಟಿದ್ದೆ. ಅದನ್ನು ಒಂಚೂರು ಹೇಳ್ಬಿಡ್ತೀನಿ. ನಾನ್ ಸಾಯಕ್ ಮುಂಚೆ ಒಂದ್ ವಿಲ್ ಬರ್ದಿಟ್ಟಿದ್ದೆ. ನನ್ನ ಆಸ್ತಿ ನನ್ನಿಬ್ರು ಮಕ್ಕಳು ಸಿಗ್ಬೇಕಾದ್ರೆ ಅವರಿಬ್ರು ಜೊತೆಗೆ ಬರ್ಬೇಕು ಅಂತ. ಹಾಗಾಗಿ ಏನಾಯ್ತು, ನನ್ ಜೊತೆ ಇದ್ನಲ್ಲ ದೇವರಾಜ, ಅದೇ ದೇವರಾಜ ನಂಬರ್ 2, ಅವನ್ ರಾಮ ನಂಬರ್ 2ನ ಕರ್ಕೊಂಡು ಅವ್ರ ಅಣ್ಣನ ಹುಡ್ಕೊಂಡು ಊರು ಅಲಿಯಕ್ ಶುರು ಮಾಡ್ದ. ಈ ಕ್ಷಣ ಈವಾಗ ಆ ಎರಡನೇ ದೇವರಾಜ ಮೊದಲನೇ ದೇವರಾಜ ಇರೋ ಊರಿಗೆ ಬಂದ್ಬಿಟ್ಟಿದ್ದಾನೆ. ಈಗ ಶುರು ನೋಡಿ ಮಜಾ. ನಡಿ ರಾಮ, ಮೊದ್ಲೊಂದು ಹೋಟೆಲ್ ರೂಮ್ ಮಾಡ್ಬಿಡೋಣ. ಒಳ್ಳೆ ಹೋಟ್ಲಲ್ಲಿ ಕಾಣೋಣ. ಕೂಲಿ ಸರ್, ಕೂಲಿ ತಗ. ನೀನಿರೋದು ಯಾತಕ್ಕ? ನಾನಿರೋದು ಯಾಕೆ? ಬೇಡ ಹೋಗ್. ಬಾರೇ ಇಲ್ಲಿ, ಬಾರೇ ಇಲ್ಲಿ. ಇಲ್ಲಿ ಒಳ್ಳೆ ಹೋಟ್ಲ್ ಎಲ್ಲ ಐತೆ. ನೀವಿರೋದು ಆತಕ್ಕೆ ಹುಡ್ಕೊಳ್ಳಿ. ಸರ್ ನಮಸ್ಕಾರ ಸರ್. ಏನ್ ಸರ್ ನಮ್ಮ ಹೋಟ್ಲ್ವರೆಗೂ ಬಂದ್ಬಿಟ್ರಿ? ಇಲ್ಲೆಲ್ಲ ವಿಚಾರಿಸಿದ್ವಿ, ಈ ಹೋಟ್ಲೆ ಚೆನ್ನಾಗಿರೋದು ಅಂದ್ರು, ಅದಕ್ಕೆ ಬಂದ್ವಿ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಸರ್? ಏನ್ ಸರ್ ಸಮಾಚಾರ? ಒಂದ್ ರೂಮ್ ಬೇಕಿತ್ತು. ಡಬ್ಲು. ನಿಮ್ಗೆ ಯಾಕೆ ಸರ್ ರೂಮು? ಹಂಗಂದ್ರೇನ್ರಿ? ನಾವೇನ್ ರೋಡಲ್ಲ ಮಲ್ಕೊಳಕಾಗತ್ತೆ? ರೀ ರೂಮ್ ಐತಾ ಇಲ್ಲ ಹೇಳ್ರಿ, ತಲಾಟೆ ಬೇಡ. ಬೇಜಾರ್ ಮಾಡ್ಕೋಬೇಡಿ ಸರ್, ನಿಮಗೆ ರೂಮ್ ಕೊಡಲ್ಲ ಅಂತೀವಾ? ಕೀ ತಗೊಳ್ಳಿ ಸರ್. ಹೋದಡ ಸಾಹೇಬ್ರಿಗೆ 200-3 ತೋರ್ಸು, ಹಾಗೆ ಲಗೇಜ್ ತಗೊಂಡು ಹೋಗಿಡು. ಹೆಸರು ದೇವರಾಜ್ ಅಂತ. ಅದೆಲ್ಲ ಬಿಡಿ ಸರ್, ಬರಲ್ಲ. ಹೋದಂಡ ಯಾರಪ್ಪ? ಕೊಡಿಲಿ. ಮೊದ್ಲು ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ನೀನ್ ಒಳಗ್ ಹೋದ್ರೆ ದಿನಗಟ್ಲೆ ಹೊರಗೆ ಬರಲ್ಲ. ಅಮ್ಮ, 10,000 ರೂಪಾಯಿ ಇದೆ ಜೋಪಾನ. ನೀವೇನ್ರಿ ಹೇಳೋದು? ಮುಚ್ಕೊಳ್ರಿ. ಕಂಡಿಲ್ವಾ ಅಲ್ಲಿ? ರೀ ಕುತ್ಕೊಳ್ರಿ ಸಾಕು. ನೀವೇನ್ ಮಹಾಸಾಜನ ಕಂಡಿದ್ದೀನಿ, ಕೂತ್ಕೊಳ್ರಿ ರೀ. ಶಾಂತಿ ಶಾಂತಿ ಶಾಂತಿ. ಪ್ರೆಸಿಡೆಂಟ್ರು ಪಕ್ಷಕ್ಕೆ ಕೆಟ್ಟ ಹೆಸರು ತಂದವ್ರೆ ಅಂತ ನಾವೆಲ್ಲ ಬಹಳ ಹೋರಾಟ ಮಾಡಿದ ಮೇಲೆ ಅಧ್ಯಕ್ಷ ಪದವಿ ಬಿಟ್ಕೊಟ್ಟವ್ರೆ ಶ್ರೀಮಾನ್ ಯಾಲಕ್ಕಿ ಗೌಡ್ರು. ಅವ್ರು ತಿಳ್ಕೊಂಡಿರ್ಬಹುದು, ನಾವೇನು ಒಂದು ಹೋರಾಟ ಮಾಡಿ ಅವರನ್ನ ಪದವಿಯಿಂದ ಕೆಳಗೆ ಇಳಿಸಿದ್ವಿ, ಆ ಪದವಿಗೆ ವೈಸ್ ಪ್ರೆಸಿಡೆಂಟ್ ಆದ ನಾನು ಬರೋದಿಕ್ಕೆ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಅವ್ರು ಭಾವಿಸ್ಕೊಂಡಿರ್ಬಹುದು. ಇವತ್ತಿನ ದಿವಸ ಭಾರತ ಮಾತೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ಸತ್ಯವಾಗ್ಲೂ ನನಗೆ ಆ ಅಧ್ಯಕ್ಷ ಪದವಿ ಬೇಡ, ಖಂಡಿತವಾಗಿಯೂ ಬೇಡ. ನಾನು ಹೇಳೋದು ಏನಪ್ಪಾ ಅಂತ ಅಂದ್ರೆ, ನಮ್ಮ ಜಿಲ್ಲಾ ಪಂಚಾಯತಿಗೆ ಈಗ ಹೊಸದಾಗಿ ಚುನಾವಣೆ ನಡೀಲಿ, ಜಿಲ್ಲೆನಲ್ಲಿ ಹೆಸರು ಮಾಡಿರ್ತಕ್ಕಂತಹವರನ್ನ ಹೊಸಬರನ್ನ ತಂದು ನಮ್ಮ ಮುಂದಾಳಾಗಿ ಬಿಟ್ಕೊಳ್ಳೋಣ. ಇದಕ್ಕೆ ಪಕ್ಷದವರೆಲ್ಲ ಒಪ್ಪಿಗೆ ಕೊಡ್ತಾರೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ. ನಮಸ್ಕಾರ. ನನ್ನ ಪರಮಾಪ್ತ ಮಿತ್ರ ಆಗಿರ್ತಕ್ಕಂಥ ವೈಸ್ ಪ್ರೆಸಿಡೆಂಟ್ ಶಿವಾನಂದಪ್ಪನವರು ಇದುವರೆಗೂ ನನ್ನಿಂದಾಗಿ ಪಕ್ಷದ ಹೆಸರು ಹಾಳಾಗಿದೆ ಅಂತಂದ್ರು. ಬಂಧುಗಳೇ, ಇವತ್ತಿನ ದಿವಸ ಅಧಿಕಾರ ಬೇಕೇ ಬೇಕು ಅಂತಿದ್ರೆ ನಾನು ರಾಜೀನಾಮೆ ಕೊಡಕ್ಕಿಲ್ಲ ಅನ್ಬೋದಾಗಿತ್ತು. ನಾನಂಗ ಮಾಡ್ಲಿಲ್ಲ. 4 ಜನಕ್ಕೆ ಬೇಡ ಅಂದ ಮೇಲೆ ಬೇಡ ಅಂದುಬಿಟ್ಟು ರಾಜೀನಾಮೆ ಬಿಸಾಕ್ದೆ. ಆದ್ರೆ ನಂದೊಂದೇ ವಿನಂತಿ ಏನಪ್ಪಾ ಅಂತಂತಂದ್ರೆ, ಈಗ ನನ್ನ ಬಿಟ್ಟು ಇಲ್ಲಿ ದಕ್ಷವಾದ ಆಡಳಿತ ನಡೆಸುವಂತವ್ರು ಯಾರವ್ರೆ ಎಂದೆ. ಹಠ ಹಿಡಿದು ನನ್ನ ರಾಜೀನಾಮೆ ಬರ್ಸ್ಕೊಂಡಂತ ನನ್ನ ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದಪ್ಪನವರು ಹೊಸಬರು ತರನ ಅಂತಂದ್ರು. ಆ ಹೊಸಬರು ಯಾರು ಅಂತ ದಯವಿಟ್ಟು ಬಾಯಿ ಬಿಟ್ಟು ಹೇಳಿ. ಈ ವಿಚಾರದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇರಲಾರದು. ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ನಮ್ಮ ಪಕ್ಷವನ್ನ ನಡೆಸಲಿಕ್ಕೆ ಸಮರ್ಥವಾದವರು ನಮ್ಮ ಜಿಲ್ಲೆನಲ್ಲೇ ಹೆಸರಾಂತ ಕೈಗಾರಿಕೋದ್ಯಮಿಗಳು, ಸರಳ ಜೀವಿಗಳು ಹಾಗೂ ನಮ್ಮ ಪಕ್ಷದ ನಮ್ರ ಕಾರ್ಯಕರ್ತರು ಆಗಿರ್ತಕ್ಕಂಥ ಶ್ರೀಮಾನ್ ದೇವರಾಜ್ರವರು. ಒಪ್ಪಿಗೆನಾ? ರಾಮ, ಲೋ ಎದ್ದಾಳ. ಅಣ್ಣ ಸ್ನಾನ ಇಷ್ಟು ಬೇಗ ಆಗೋಯ್ತಣ್ಣ? ಮತ್ತೆ ನೀನು ಸ್ನಾನ ಏನ ಮಾಡ್ಕೊಂಡು ಇಲ್ಲೇ ಇರೋ. ಆ ಬಟ್ಟೆನ ಒಗೆಕಾಕು, ಬೇಕಾದ್ರೆ ತಿಂಡಿ ತರಿಸ್ಕೊಂಡು ತಿನ್ನು. ಸರಿ ಅಣ್ಣ, ತರಿಸ್ಕೊತೀನಿ ಅಣ್ಣ. ನಾನು ಆಗ್ಲೇ ಕೊಟ್ನಲ್ಲ, ಅದ್ರ 1,000 ರೂಪಾಯಿ ಕೊಡು, ಮಿಕ್ಕಿ ಜೋಪಾನ. ನಾನು ಊರ್ನೆಲ್ಲ ಒಂದ್ ರೌಂಡ್ ಹಾಕೊಂಡು ಕರೆಕ್ಟಾಗಿ ಊಟ ಟೈಮಿಗೆ ಬರ್ತೀನಿ. ನೋಡ, ನೀನ್ ಎಲ್ಲಿಗೆ ಹೋಗ್ಬೇಡ. ಮೊದ್ಲೇ ಮಾತಿನ ಚಟ ನಿನಗೆ. ಯಾರು ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತೀಯ. ಎಲ್ಲಣ್ಣ ಜೋಪಾನ. ಏನ್ ದಣಿ ಹಿಂಗಾಗೋಯ್ತು? ಎಲ್ಲ ಇಷ್ಟಕ್ಕೆ ಮುಗೀತು ಅನ್ಕಂಡೇನಲ್ಲೇ. ಬಾ ತೋರಿಸ್ತೀನಿ.
ನೀನ್ ಹೋಗಿ ಅದೇನ್ ನೋಡ್ ನಡಿ. ಇಷ್ಟಕ್ಕೆ ಮುಗ್ದೋಯ್ತು ಅಂತ ನಾವು ಸುಮ್ನೆ ಇರೋ ಆಗಿಲ್ಲ. ಆ ಪ್ರೆಸಿಡೆಂಟ್ ಏನಾದ್ರೂ ಕಿತಾಪತಿ ಮಾಡೋದಕ್ಕೆ ಮೊದಲೇ ನಾವೇ ದೇವರಾಜಪ್ಪನ ಹಿಡಿದು ಒಪ್ಪಿಸ್ಬೇಕು. ಇಲ್ಲಿಂದ ಫೋನ್ ಮಾಡ್ಲೇನಣ್ಣ? ಬೇಡ ಬೇಡ, ಮೊದ್ಲು ಮನೆಗೆ ಹೋಗಿ ನೋಡ. ನಡಿ ನಡಿ. ತಲೆ ಎಲ್ಲೋಯ್ತಾ ಇದೆ ದೇವು? ತಾನೇ ಇರೋದು ಇಲ್ಲಲ್ವಾ, ಇಲ್ಲೇ ನೋಯ್ತಿರೋದು. ಪಾಪ. ಈಗ ಬಂದೆ. ಹೀಗೆ ಕೂತ್ಕೊಳ್ಳಿ. ಇದೇ ನನ್ನ ತಲೆನ ರುಬ್ಗುಂಡ. ಹೋಯ್ತಾ ಚಿನ್ನ ತಲೆನೋವು? ನಿಮ್ಗೆ ನನ್ ಕಂಡ್ರೆ ಇಷ್ಟಾನೇ ಇಲ್ಲ. ಯಾರು ಹಂಗಂತ ಹೇಳಿದ್ ನಿನಗೆ? ಯಾರು ಹೇಳಲಿಲ್ಲ. ಮತ್ತೆ 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 ನೀವ್ ನಂಗೊಂದ್ ಚಿನ್ನದ ಸರ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಚಿನ್ನದ ಸರ ಮಾಡಿಸ್ಕೊಡ್ತೀನಿ ಅಂದ್ರೆ ಇಷ್ಟ ಇಲ್ಲ ಅಂತ ಅರ್ಥನಾ? ಇಲ್ಲ, ಇನ್ನು ಕೊಡ್ಲಿಲ್ವಲ್ಲ. ಅದು ಚಿನ್ನದ ಸರ ಸ್ಪೆಷಲ್ ಆಗಿ ರೆಡಿ ಮಾಡಕ್ ಹೇಳಿದೀನಿ ಚಿನ್ನ. ಇವತ್ತು ನಾಳೆನೂ ರೆಡಿ ಆಗ್ಬಿಡುತ್ತೆ. ಹೌದಾ? ನನಗೇನೋ ಇವತ್ತೇ ಕೊಟ್ಟಿದ್ರೆ ಚೆನ್ನಾಗಿತ್ತು. ಯಾಕೆ? ಇವತ್ತು ನನ್ ಹುಟ್ಟದವ. ಹೌದಾ? ಹ್ಯಾಪಿ ಬರ್ತ್ಡೇ ಮೋಹಿನಿ. ಈಗ 2 ತಿಂಗಳ ಹಿಂದೆನೆ ನಿನ್ ಬರ್ತ್ಡೇ ಆದಾಗಿತ್ತಲ್ಲ? ಇಲ್ಲಪ್ಪ, ಅದು ಸ್ಕೂಲಿಗೆ ಸೇರ್ವಾಗ ಕೊಟ್ಟಿದ್ದ ಡೇಟು. ಹೌದಾ? ಇವತ್ತೇ ನನ್ನ ನಿಜವಾದ ಬರ್ತಡೆ. ಮೋನಿ ಮೋನಿ ಮೋನಿ, ನಾನು ಕೆಲಸ ಮಾಡ್ಲಾ? ಈಗ್ಲೇ ಹೋಗಿ ಚಿನ್ನದ ಸರ ರೆಡಿ ಆಗಿದ್ಯಾ ನೋಡ್ಕೊಂಡ್ಬಿಡ್ಲಾ? ಸರಿ. ದೇವು, ಇನ್ನೊಂದ್ ಸ್ವಲ್ಪ ತಿದ್ಬಿಟ್ಟು ಹೋಗ್ಬೋದಲ್ಲ? ಲೈ, ಆ ದೇವರಾಜಪ್ಪನ ಮನೆಗೆ ಒಂದು ಫೋನ್ ಹಚ್ಚಲ. ಆಯ್ತಣ್ಣ. ಹಲೋ, ಹೌದು. ಇಲ್ಲ, ಅವ್ರು ಆಗ್ಲೇ ಹೋದ್ರಲ್ಲ. ಫ್ಯಾಕ್ಟ್ರಿ ಟ್ರೈ ಮಾಡಿ. ಸರಿನ್ರಮ್ಮ. ಅಣ್ಣ ಅವ್ರಾಗ್ಲೇ ಮನೆ ಬಿಟ್ರಂತೆ, ಫ್ಯಾಕ್ಟ್ರಿ ಟ್ರೈ ಮಾಡಿ ಅಂತ ಹೇಳಿದ್ರು. ಇಲ್ಲಿ ನೋಡು, ನೀನ್ ಈಗ್ಲೇ ಯಜಮಾನ್ರ ಫ್ಯಾಕ್ಟ್ರಿಗೆ ಹೋಗಿ ಅಕ್ಕ ಮನೆ ಕರ್ಕೊಂಡ್ ಬಾ ಅಂದ್ರು ಅಂತ ಹೇಳ್ಬೇಕು. ಅವ್ರೇನಾದ್ರೂ ರೇಗಿದ್ರೆ ಕೂಗಾಡಿದ್ರೆ ಏನು ಹೇಳಕ್ ಹೋಗ್ಬೇಡ. ಅಳಕ್ಕಂತೂ ಹೋಗ್ಲೇಬೇಡ, ಗೊತ್ತಾಯ್ತಾ? ಸುಮ್ನೆ ಊಟಕ್ ಬರ್ಬೇಕಂತೆ ಅಂತ ಕರ್ಕೊಂಡ್ ಬರ್ಬೇಕು. ಏನು? ನೋಡು, ಕಡ್ಡಿನ್ ತಗೊಂಡೋಗ್ ಗುಡ್ಡ ಮಾಡಿರ್ತೀಯ, ಅದಕ್ಕೆ ಹೀಗಾಗೋದು. ನೀನು ಮದ್ವೆ ಮಾಡ್ಕೋ, ಆಗ ಗೊತ್ತಾಗುತ್ತೆ ಸಂಸಾರ ಏನು ಅಂತ. ಗೊತ್ತಾಗಕ್ ಮದ್ವೆ ಯಾಕಾಗ್ಬೇಕು? ಈಗ್ಲೇ ಗೊತ್ತಾಗ್ತಿದ್ಯಲ್ಲ. ಸರ್ ನಮಸ್ಕಾರ ಸರ್. ಸರ್ ಓ, ಮರ್ತ್ಬಿಟ್ಟಿದ್ದೀರಿ ಅಂತ ಕಾಣುತ್ತೆ. ನಾನು ಇವಳಪ್ಪ. ಹಾ, ಗೊತ್ತಾಗತ್ತೆ. ಇವ್ರು ಯಾರು? ನನ್ನ ಮಗಳು ಪಾರ್ವತಿ ಅಲ್ವಾ ಸರ್? ತಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡೋದು. ಹೋ, ಸಂತೋಷ. ನನ್ ಫ್ಯಾಕ್ಟ್ರಿ ಇಲ್ಲ. ಯಾವ ಫ್ಯಾಕ್ಟ್ರಿ? ಸಾವುಕಾರಿಗೆ 4 ಫ್ಯಾಕ್ಟ್ರಿ ಇದೆ ಅಂತ ಕಾಣುತ್ತೆ. ಎಲ್ರೂ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತ ಇಟ್ಕೊಳ್ಳಿ. ಇವಳು ಗಾರ್ಮೆಂಟ್ ಫ್ಯಾಕ್ಟ್ರಿ. ಹೋಗ್ಲಿ, ಏನ್ ವಿಷಯಕ್ಕೆ ಬಂದ್ರಿ? ಏನಿಲ್ಲ ಸರ್, ನಮ್ಮ ಪಾರ್ವತಿ ನೋಡಕ್ಕೆ ಇವತ್ತು ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತು ಒಂದ್ ದಿವಸ ಅವಳಿಗೆ ರಜಾ ಬೇಕಿತ್ತು. ನಿನ್ನೆ ಅವಳೇನೋ ಹೋಗಿ ರಜಾ ಕೇಳಿದಂತೆ, ಕೊಡಕ್ ಆಗೋದಿಲ್ಲ ಅಂದ್ರಂತೆ. ಅದಕ್ಕೆ ನಾನೇ ಕೈ ಮುಗಿದು ತಮ್ಮ ಹತ್ರ ಕೇಳ್ಕೊಂಡ್ಬಿಡೋಣ ಅಂತ ಹೇಳಿ ನಾವು ತಮ್ಮ ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಆದ್ರೆ ತಾವಿನ್ನೂ ಬಂದಿಲ್ಲ ಅಂದ್ರು. ಈಗ ತಾವು ದೇವ್ರು ಸಿಕ್ತಾಗ ಇಲ್ಲೇ ಸಿಕ್ಬಿಟ್ರಿ. ಕೇಳಿದ್ರು ಅಂತಿದ್ದೀರಾ? ಆದ್ರೆ ನಾನು ಬಂದಿದ್ದ ಇವತ್ತಲ್ವಾ? ಈಗ ನಿಮ್ ರಜಾ ತಾನೇ ಬೇಕು? ಹೌದು ಸರ್. ತಗೊಳ್ಳಿ. ತುಂಬಾ ಉಪಕಾರ ಆಯ್ತು ಸರ್. ನಾವಿನ್ ಬರ್ತೀವಿ ಸರ್. ನಡಿಯಮ್ಮ.
ನಿಮ್ ಯಜಮಾನ್ ಒಳ್ಳೆ ಹುಲಿ ಇದ್ದ ಹಾಗೆ ಹೀಗೆ ಅಂತಂದೆ, ಈಗ ನೋಡು ಸಲೀಸಾಗೊಪ್ಕೊಂಡ್ಬಿಟ್ರು. ಏನೋ ನಂಗೂ ಗೊತ್ತಾಗ್ತಿಲ್ಲಪ್ಪ. ಸ್ವಾಮಿ ಒಂದ್ ನಿಮಿಷ. ಏನೋ ಬಂತು ಗ್ರಾಚಾರ. ನನ್ನ ಹೆಸರೇನು ಹೇಳಿ? ಸಾವುಕಾರರು ತಮಾಷೆ. ಅದ ನನ್ನ ಹೆಸರು. ಅದ್ಯಾಕೆ ಸರ್ ಹಂಗೆ ಕೇಳ್ತೀರಿ? ದೇವರಾಜಪ್ಪ ಅವರಲ್ವ ತಮ್ಮ ಹೆಸರು? ಹೊರಡಿ. ನಮಸ್ಕಾರ ಸರ್. ಹೆಸರೇನೋ ಕರೆಕ್ಟ್ ಆಗಿ ಹೇಳಿದ್ರು, ಅಂದ್ರೆ ಅವ್ರು ಹುಡ್ಕೊಂಡ್ ಬಂದಿರೋ ದನನ್ನೇ. ಏನ್ ಕತೆ ಇದು? ಯಾವ್ದದು ಗಾರ್ಮೆಂಟ್ ಫ್ಯಾಕ್ಟ್ರಿ? ಇಲ್ಲ ಸರ್, ಸೌಕರ್ಯ ಇನ್ನೂ ಬಂದಿಲ್ಲ. ಹಲೋ ಸ್ವಾಮಿ ನಮಸ್ಕಾರ. ಜಿಲ್ಲಾ ಪಂಚಾಯತಿ ವೈಸ್ ಪ್ರೆಸಿಡೆಂಟ್ರು ಶಿವಾನಂದಪ್ಪನವ್ರ ಮನೆಯಿಂದ ದೇವರಾಜ್ ಸಾಹೇಬ್ರು ಬಂದವರಾ? ಅವ್ರಿನ್ನೂ ಬಂದಿಲ್ವಲ್ಲ? ಹೌದಾ ಅಣ್ಣ, ಅವ್ರಿನ್ನೂ ಬಂದಿಲ್ವಂತೆ. ಮತ್ತೆ ಮನೆ ಕೇಳಿದ್ಕೆ ಆಗ್ಲೇ ಫ್ಯಾಕ್ಟ್ರಿಗೆ ಹೋದ್ರು ಅಂದ್ರಲ್ಲ ಬುದ್ಧಿ. ಇಷ್ಟೊತ್ತಿಗೆ ಬರ್ಬೇಕಿತ್ತು ಸರ್, ಇನ್ನೇನ್ ಬರ್ಬೋದು. ಸರಿ ನಮಸ್ಕಾರ. ಇನ್ನೇನ್ ಬರ್ತಾರೆ ಅಂತ ಹೇಳಿದ್ರಣ್ಣ. ಲೇ ಇಂತರ ಫೋನ್ ಮಾಡಿದ್ರು ಅಂತ ಹೇಳು ಅಂತ ಹೇಳ್ಬೇಕಿತ್ತ. ಹೇಳ್ತಾರ ಬಿಡಣ್ಣ. ಒಂದ್ ಕೆಲ್ಸ ಮಾಡ್ಲಾ? ಏನಣ್ಣ? ನೀನು ಅಲ್ಲೇ ಹೋಗು, ಎಷ್ಟೊತ್ತಾದ್ರೂ ಸರಿ. ಕಾದ್ಬಿಟ್ಟು ಹಿಂಗಿಂಗೆ ವೈಸ್ ಪ್ರೆಸಿಡೆಂಟ್ರು ನಿಮ್ ತಾವ್ ಮಾತಾಡ್ಬೇಕಂತೆ ಅಂತ ಹೇಳು. ವಿಷಯ ಏನು ಅಂತ ಹೇಳಕ್ ಹೋಗ್ಬೇಡ. ಅಥವಾ ಹೇಳೇ ಬಿಡು, ಏನೀಗ ಎಲೆಕ್ಷನ್ ವಿಚಾರ ಅಂತೇನೆಯಾ? ಹೋಗೋಗು. ತಡಿ. ಏನಣ್ಣ? ನಾನೇ ಬಂದು ಮಾತಾಡ್ಲಿ ಅಂತ ಅವ್ರೇನಾರು ಅಂದ್ರೆ ಸುಮ್ನೆ ಅಲ್ಲಿಂದ ಒಂದ್ ಫೋನ್ ಒಗಾಯಿಸು. ಹೋಗೋ, ಟೈಮ್ ಇಲ್ಲ. ಇನ್ನ ಪ್ರೆಸಿಡೆಂಟ್ ನನ್ ಮಗ ಏನಾರ ತಲೆ ಕೆಡಿಸ್ಬಿಟ್ರೆ ಬಲ್ ಕಷ್ಟ. ಹೋಗ್ಲಾ? ಥ್ಯಾಂಕ್ಸ್ ಅಣ್ಣ. ಏಯ್, ಇದೇ ರಾಮ, ಇಲ್ಲಿ ಬಂದ್ಬಿಡಿದ್ಯಾ? ಹೂನಣ್ಣ, ಫ್ಯಾಕ್ಟ್ರಿ ತಕ ಹೋಗಿದ್ದೆ, ನೀವ್ ಇಲ್ಲ ಅಂದ್ರು ಅದಕ್ಕೆ ಇಲ್ಲಿ ಬಂದೆ. ಮತ್ತೆ ಫ್ಯಾಕ್ಟ್ರಿ? ಯಾವ ಫ್ಯಾಕ್ಟ್ರಿನೋ ಅದು? ಏನೋ ನಿನ್ ಕತೆ ರಾಮ? ಕತೆ ಇಲ್ಲೆಲ್ಲ ಐತಣ್ಣ, ಕತೆ ಇರೋದು ಮನೇಲಿ. ಅಲ್ಲ ಅಕ್ಕ ಅವರು ಒಂದೇ ಸಮ ಅಳ್ತಾ ಕುಂತವ್ರೆ. ಅತಿಯಾದ ನಿಂದು. ಯಾವ ಮನೇನೋ? ಯಾವ ಅಕ್ಕ ಅವರು? ಹಿಂಗಂದ್ರೆ ಹೆಂಗಣ್ಣ? ಅಕ್ಕ ಅವರು ಇರು ನೋಡು, ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಸ್ಪಷ್ಟವಾಗಿ ನನಗೆ ಅರ್ಥ ಆಗೋ ತರ ಕನ್ನಡದಲ್ಲಿ ಬಗಳು. ಅದೇ ಕಣ್ಣಣ್ಣ, ಅಕ್ಕ ಅವರು ಮನೇಲಿ ಅಳ್ತಾ ಕುಂತವ್ರೆ ಅಂತಂದ. ನಮಸ್ಕಾರ ಸರ್. ನಮಸ್ಕಾರ ಕಣ್ರಿ. ಇರು ನೋಡ, ಒಂದ್ ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಈ ಊರಲ್ಲಿ ನನಗೆ ಸಂಬಂಧಪಟ್ಟಾಗೆ ಯಾರಾದ್ರೂ ಅಕ್ಕವರು ಯಾವ್ದಾದ್ರು ಮನೆ ಇದೆಯೇನೋ? ಯಾಕೋ ಅಳ್ತಿದ್ಯಾ? ನಮಸ್ಕಾರ ಕಣ್ರಿ. ನಮಸ್ಕಾರ ಕಣ್ರಿ, ಹೇಳಿದ್ನಲ್ರಿ. ಈ ಊರಲ್ಲಿ ಹೋಗ್ ಬರೋರೆಲ್ಲ ನಮಸ್ಕಾರ ಅಂತಾರಲ್ಲ. ರಾಮ, ಏನಾಯ್ತು? ರಾಮ, ಯಾಕೋ ಅಳ್ತಿದ್ಯಾ? ರಾಮ, ಏನಾಯ್ತು? ಬಾಗಳಲ್ಲ, ಏನಾಯ್ತು? ಅಣ್ಣ ಅಣ್ಣ, ಏನ್ ನಿಮ್ಗೆ ಬುದ್ಧ ಮಾತ್ ಹೇಳಂಗ ಆಗೋದ ಅಂತ ಅನ್ಕೊಂಬೇಡಿ. ಏನೋ ಚಿಕ್ಕ ವಯಸ್ಸಿಂದ ಆಡ್ಕೊಂಡ್ ಬೆಳೆಸಲ್ಗೆ ಒಂದ್ ಮಾತ್ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಹೇಳು ಹೇಳು. ಜಗಳ ಅನ್ನೋದು ಎಲ್ಲ ಸಂಸಾರದಾಗೂ ಇದ್ದೇ ಇರ್ತದೆ. ನಮ್ ಚೆನ್ನಿನೇ ತಗೊಳ್ಳಿ, ನನ್ಗೇನ್ ಒಸಿ ಕಾಟ ಕೊಟ್ಟಾಳ, ಹಂಗಂತ ಹೆಂಡ್ತಿನೇ ಇಲ್ಲ ಸಂಸಾರನೇ ಇಲ್ಲ ಅನ್ನಕ್ ಆಯ್ತದಣ್ಣ? ಹೇಳ್ರಣ್ಣ. ಹುಚ್ಚ ನನ್ ಮಗನೇ, ಏನಾಗಿದ್ಯೋ ನಿನ್ಗೆ? ಯಾರ ಬಗ್ಗೆ ಮಾತಾಡ್ತಿದ್ಯೋ? ಹಿಂಗಂದ್ರೆ ಹೆಂಗಣ್ಣ? ನಿಮ್ ಕುಟುಂಬ ಶೀಲಕ್ಕವ್ರು, ಅವ್ರ ತಂಗಿ ಮೀರಕ್ಕವ್ರು ಜಾನೇ ನೊಂದ್ಕೊಬಿಟ್ಟವ್ರೆ. ಈಗ ನೀವು ಮನೆಗೆ ಊಟಕ್ಕೆ ಬರ್ಬೇಕಾಟಯ್ಯ. ಕಳ್ ನನ್ ಮಗ, ನಾನು ಕೊಟ್ಟಿದ್ದ ದುಡ್ಡೆಲ್ಲೋ ಕಳ್ದಾಕಿದಾನೆ, ಅದಕ್ಕೆ ತಲೆ ಕೆಟ್ಟಿರ್ಬೇಕು. ರಾಮ, ಏನಣ್ಣ? ನಿನ್ ಕೈಯಲ್ಲಿ ಕೊಟ್ಟಿದ್ನಲ್ಲೋ ದುಡ್ಡು, ಅದೆಲ್ಲೋ? ಯಾವ್ದಣ್ಣ? ಕಳ್ ನನ್ ಮಗನೇ, ಬೆಳಗ್ಗೆ ಕೊಟ್ನಲ್ಲೋ ಆ ದುಡ್ಡು. ಓ ಅದಾ? ಅದು 275 ರೂಪಾಯಿ ಅವತಾರ ನಾಲ್ ನನಗೆ ಕೊಟ್ಬಿಟ್ನಲ್ಲಣ್ಣ. 275 ರೂಪಾಯಿ ತೆಗ್ದ ನನ್ನ ಮಗ, ತೆಗ್ದ ಇವತ್ ನನ್ನ. ಏಯ್, 275 ರೂಪಾಯಿ ಅಲ್ವೋ? 9,000. ನಮಸ್ಕಾರ. 9,000 ರೂಪಾಯಿ ಕಣೋ, ಎಲ್ಲಿಟ್ಟಿದ್ಯೋ? 9,000 ನಮ್ಮಳಿಗೋದಿಗೆ ಮನೆಗೆ ಬರ್ತೀನಿ. ಬರ್ತೀನಿ ನೋಡು, ಮರ್ಯಾದೆಯಾಗಿ ದುಡ್ಡು ಎಲ್ಲಿಟ್ಟಿದ್ಯಾ ಹೇಳು. ನನಗೆ ಯಾವ ಹೆಂಡ್ರು ಇಲ್ಲ, ಯಾವ ಮನೆನೂ ಇಲ್ಲ. ಎಲ್ಲೋ ನನ್ ದುಡ್ಡು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಏಯ್, ನೀನು ಸದರ ಕೊಡ್ತೀನಲ್ಲ, ಅದಕ್ಕೆ ನನ್ ಮೇಲೆ ಸವಾರಿ ಮಾಡ್ತೀಯ ನನ್ ಮಗನೇ? ನೋಡೋ, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 9,000 ರೂಪಾಯಿ ಹುಣ್ಸೆಕಾಯಿ ಬಿತ್ತ ಅಲ್ವೋ ನನ್ ಮಗನೇ? ಎಲ್ಲಿಟ್ಟಿದ್ಯೋ? ಅಣ್ಣ, ನಮ್ ಮಂದೇವ್ರ ಅಣ್ಣಗೂ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ? ಗೊತ್ತಿಲ್ವಾ? ಗೊತ್ತಿಲ್ಲ? ಬುಡ ಬಿಚ್ಚಿಬಿಡ್ತೀನಿ ನನ್ನ ಮಗನೇ. ಕಳ್ಳ ಮಗ, ಇವತ್ತೊಂದು ಗತಿ ಕಾಣಿಸ್ತಾ ನನಗೆ ಇವನು. 9,000 ರೂಪಾಯಿ ಕಣ.
9,000 ರೂಪಾಯಿ. ಈ ಹೆಣ್ಣಿಗೆ ಹುಚ್ಚ ಹಿಡಿದ್ಬಿಟ್ಟಿದೆ. ಈ ಹಣ್ಣು ಎಲ್ಲೋಯ್ತು? ಈಟ ತಾರು ಬರ್ನೇ ಇಲ್ವಲ್ಲ. ದೇವು ನಿದ್ದೆ ಬಂತ? ಮತ್ತೆ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀರಾ? ಹಂಗೆ ತಲೆನೋವು ಕಮ್ಮಿ ಆಗುತ್ತಾ ನೋಡ್ತಿದ್ದೀನಿ. ತಲೆನೋವು ಇನ್ನೂ ಇದೆಯಾ? ಇನ್ನೊಂದ್ ಸ್ವಲ್ಪ ತಿಕ್ಲಾ? ಬೇಡ. ದೇವು, ಹೀಗೆ ಇದ್ಬಿಡೋಣ ಅನ್ಸತ್ತಲ್ವಾ? ಈಗ ಬಂದೆ. ಏನಾಯ್ತು? ಯಾಕಂಗ್ ಕೂಕೊಂಡೆ? ಕೈ ತೊಳಿಬೇಕು ಅಂತ ನಲ್ಲಿ ಬಿಟ್ಟೆ, ಶವರ್ ಆನ್ ಆಗೋಯ್ತು, ಅದಕ್ಕೆ ಬೆಚ್ಬಿಟ್ಟೆ. ಏನ್ ಮಾಡ್ತಿದ್ಯಾ? ಹೊಟ್ಟೆ ಹೋಗುತ್ತೆ. ನಾನಿನ್ನು ಫ್ಯಾಕ್ಟ್ರಿ ಹೋಗ್ಬೇಕು. ದೇವು, ಎಲ್ಲೆಲ್ಲೋ ಹೋಗ್ಬೇಕು ಅಂದ್ರಲ್ಲ, ನೀವು ಹೊರಡಿ. ಮೋಹಿನಿ, ನಾನೋಗಿ ನಿಂದ ಆ ಚೈನ್ ರೆಡಿ ಇದೆಯಾ ನೋಡ್ಕೊಂಡು ತಂದ್ಬಿಡ್ಲ? ಅದ್ಯಾಕೆ ಹೆಂಗ್ ಕೂತ್ಯಾ? ನಾನು ಕಣೆ ಕುಮಾರ, ಮತ್ತೆ ಮಗ. ನೀನ್ ಯಾವಾಗ ಬಂದೆ? ಆಗ್ಲೇ. ಯಾಕೆ ಬಂದೆ? ಹಂಗೆ ಯಾಕಂತೆ ಮೋಹಿನಿ? ಇಲ್ಲಿಗೆ ಬರ್ಕೊಡ್ದು ಅಂತ ನೆನ್ನೆನೆ ನಿನಗೆ ಹೇಳಿದ್ನೋ ಇಲ್ವೋ? ಹಂಗೆಲ್ಲ ಅನ್ಬೇಡ ಮೋಹಿನಿ. ನೋಡು ನಾನು ಈಗ ಹೆಂಗಿದ್ದೀನಿ, ಹಳ್ಳಿ ಮುಖಂತರ ಕಾಣ್ತೀನಾ? ಆಹಾ, ಬಹಳ ಚೆನ್ನಾಗಿದ್ಯಾ. ಹಂಗಾರೆ ನಾನು ಯಾವ ಮದುವೆ ಮಾಡ್ಕೊತೀನಿ ನೀನು? ಆ ಮದುವೆ? ಏಯ್ ಹೋಗಲೋ. ಮತ್ತೆ ನಿಮ್ಮವ್ವ ಸಾಯಕ್ ಮುಂಚೆ ನಮ್ಮ ಅಪ್ಪಂಗ್ ಮಾತು ಕೊಟ್ಟಿರ್ಲಿಲ್ವೇನೆ? ಅದೆಲ್ಲ ಹಳೆ ಕತೆ ಬೇಡ ಈಗ. ನನಗ್ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಷ್ಟೇ, ಸುಮ್ನೆ ಹೊರಟೋಗು. ಮೈನೆ ಇದೇ ಕೊನೆ ಮಾತಾ? ಹೌದು. ಸರಿ, ಹಂಗಾದ್ರೆ ಅವನ್ ಯಾವ ಜೊತೆ ಚಕ್ಕಂದ ಆಡಕಾಯ್ತ ನಿಂಗೆ? ನನ್ ಜೊತೆ ಮಾನವ ಮದುವೆ ಮಾಡ್ಕೊಂಡ್ರೆ ಅದಕ್ಕಿಲ್ಲ ಅಂತ್ಯಾ? ನೋಡ್ತಾ ಇರು, ಅವನ್ನ ಇಲ್ಲ ಅನ್ಸ್ಬಿಡ್ತೀನಿ ನಾನು. ಮೊದ್ಲಿಲ್ಲಿಂದ ಹೋಗೋ ನೀನು. ಹೋಯ್ತೀನಿ, ಅದ್ರ ಅವ್ನ್ ಮಾತ್ರ ಬಿಡಕ್ಕಿಲ್ಲ, ಈಗಲೇ ಹೇಳ್ತೀನಿ.